ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಡೇ ಒನ್ ಇನ್ ಬ್ಯಾಂಗ್ಳೂರ್. ಸೊ ಫಸ್ಟ್ ಡೇ ಬ್ಯಾಂಗ್ಳೂರಲ್ಲಿ ಏನೆಲ್ಲ ಮಾಡಿದ್ವಿ ಅಂತ ನಾನು ಆ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೆ. ಸೊ ವೆಲ್ಕಮ್ ಯು ಆಲ್ ಟು ಡೇ 2 ಇನ್ ಬ್ಯಾಂಗ್ಳೂರ್. ಇಫ್ ಯು ನ್ಯೂ ಇಯರ್, ಹಾಯ್, ಐ ಆಮ್ ಪ್ರಿಯಾಂಕಾ. ನಿಮ್ಗೇನಾದರೂ ಲೈಫ್ ಸ್ಟೈಲ್, ಟ್ರಾವೆಲಿಂಗ್, ಕುಕಿಂಗ್ ವಿಡಿಯೋಸಲ್ಲಿ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾವುದೇ ವಿಡಿಯೋ ಮಿಸ್ ಆಗಬಾರ್ದು ಅಂತಂದರೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಬ್ಯಾಂಗ್ಳೂರಲ್ಲಿ ಏನಾದರೂ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೋಗಿದ್ರೆ 2 ಡೇಸ್ ಅಂತೂ ಯಾವುದೇ ಕಾರಣಕ್ಕೂ ಸಾಕಾಗೋದಿಲ್ಲ. ಸ್ಯಾಟರ್ಡೆ ಸಂಡೇ ಯಾವ ರೀತಿ ಕಳೆದೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ಫಸ್ಟ್ ಡೇ ನಾವು ಏನೆಲ್ಲ ಮಾಡಿದ್ವಿ ಬ್ಯಾಂಗ್ಳೂರಲ್ಲಿ ಅಂತ ನಾನು ಪ್ರೀವಿಯಸ್ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೆ. ನೀವೇನಾದರೂ ಆ ವ್ಲಾಗ್ನ ನೋಡಿಲ್ಲ ಅಂತ ಅಂದರೆ ಈಗಲೇ ಹೋಗಿ ನೋಡಿ. ಇನ್ನು ಡೇ 2 ಏನು ಮಾಡೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಸೊ ಇವಾಗ ಟ್ರೆಂಡಿಂಗಲ್ಲಿರುವಂಥದ್ದು, ಅದು ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಮೂವಿಗಳು ಬರೋದೇ ತುಂಬ ಕಡಿಮೆ ಆಗಿಬಿಟ್ಟಿದೆ. ಅದು ಕನ್ನಡ ಸಿನಿಮಾದಲ್ಲಿ ಅಂತ ಏನಿಲ್ಲ, ಎಲ್ಲ ಭಾಷೆಗಳಲ್ಲೂ ಕೂಡ ಒಳ್ಳೆ ಸಿನಿಮಾಗಳೇ ಬರ್ತಾ ಇಲ್ಲ. ಜನಗಳಂತೂ ಥಿಯೇಟರ್ ಕಡೆ ಮುಖ ಮಾಡಿನೇ ಯಾವುದೋ ಕಾಲಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ OTT ಪ್ಲ್ಯಾಟ್ಫಾರ್ಮ್ಸ್ ಎಲ್ಲ ಬಂದಾಗಿಂದ ಅಂತೂ ಈ ವೆಬ್ ಸೀರೀಸು ಅದೆಲ್ಲ ನೋಡಿಕೊಂಡು ಜನ ಥಿಯೇಟರ್ ಕಡೆ ಹೋಗೋದೇ ಮರ್ತ್ಬಿಟ್ಟಿದ್ದಾರೆ. ಈಗ ಅಂತೂ ಬಂದಿರೋ ಅಂತಹ ಒಳ್ಳೆ ಸಿನಿಮಾ ಅಂತಂದರೆ ಅದು ಕಾಂತಾರ. ಸೊ ನನಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಈ ಮೂವಿ ಯಾವ ರೀತಿಯಾಗಿ ಇರಬಹುದು ಅಂತ. ಸುಮ್ಮನೆ ಮೂವಿ ನೋಡಿ ತುಂಬ ಟೈಮ್ ಆಗಿತ್ತು, ತುಂಬ ಇಯರ್ಸೇ ಆಗಿತ್ತು ಅಂತ ಹೇಳ್ಬೋದು. ನಾನು PVRಲ್ಲಿ ನೋಡ್ತಾ ಇರುವಂತಹ ಮೊದಲನೇ ಮೂವಿ. ಯೂಶ್ವಲಿ ನನಗೆ ಸಿನಿಮಾ ಕ್ರೇಜ್ ಅಷ್ಟಿಲ್ಲ. ನಾನು ತುಂಬ ಚೆನ್ನಾಗಿದೆ, ವಾವ್ ಅಂತ ಯಾರಾದರೂ ಹೇಳಿದ್ರೆ ಮಾತ್ರ ನೋಡ್ತೀನಿ ಹೊರತು ಇಲ್ಲ ಅಂದರೆ ನೋಡೋದಕ್ಕೆ ಹೋಗಲ್ಲ. ಅಷ್ಟು ಇಷ್ಟ ಆಗಲ್ಲ ನನಗೆ ಮೂವಿ ನೋಡೋದು. ಸೊ ಈ ಮೂವಿ ಎಲ್ಲರೂ ತುಂಬ ಒಳ್ಳೆ ರೆಸ್ಪಾನ್ಸ್ ನಾನು ನೋಡಿದ್ರಿಂದ ಎಲ್ಲ ಕಡೆ. ಸೊ ನೋಡಬೇಕು ಅನ್ನಿಸ್ತು. ಅದು PVRಲ್ಲಿ ಒಂದು ಸಲನೂ ನೋಡಿರಲಿಲ್ಲ, ಹಾಗಾಗಿ ನೋಡಿದ್ದು. ನಾನು ಈ ಥರ PVR ಅಥವಾ ಥಿಯೇಟರಲ್ಲಿ ನೋಡಿದಂಥ ಥರ್ಡ್ ಮೂವಿ ಇದು ಅಷ್ಟೇ. ನಾನು 3 ಮೂವಿ ನೋಡಿರೋದು. ಸೊ ಫಸ್ಟ್ ಮೂವಿ ಯಾವುದು ಅಂತ ಅಂದರೆ ರಂಗಿತರಂಗ. ಸೊ ಅದು 2015 ಬಂದಿತ್ತು. ಆ ಮೂವಿನೂ ಅಷ್ಟೇ ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಎಲ್ಲ ಕಡೆ ಬರ್ತಾ ಇತ್ತು. ಹಾಗಾಗಿ ನನಗೆ ನೋಡಬೇಕಂತ ತುಂಬ ಇಷ್ಟ ಆಗಿ ಅದು ಒಂದು ನಾನು ನೋಡಿದ್ದೆ. ಇನ್ನು ಕಾಂತಾರ 1 ಕೂಡ ನನಗೆ ಥಿಯೇಟರಲ್ಲಿ ನೋಡೋದಕ್ಕೆ ಆಗಿರಲಿಲ್ಲ. ಆಗ ಎಲ್ಲರೂ ಹೇಳಿದ್ರು ಥಿಯೇಟರ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ ಅದರದ್ದು ಅಂತ. ಬಟ್ ನಂಗೆ ನೋಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಈ ಕಾಂತಾರ ಚಾಪ್ಟರ್ 1 ನೋಡೋಣ ಅಂತ ಬಂದ್ವಿ PVRಗೆ. ಸೊ ನನಗೆ ಫಸ್ಟ್ ಟೈಮ್ PVR ಎಕ್ಸ್ಪೀರಿಯನ್ಸ್, ನೆವರ್ ಬಿಫೋರ್ ಅಂತ ಹೇಳ್ಬೋದು. ಸ್ವಲ್ಪ ಜನ ಹೇಳ್ತಿದ್ರು ಕಾಂತಾರ ಫಸ್ಟ್ ಬಂದಿದ್ದಕ್ಕಿಂತ ಈ ಚಾಪ್ಟರ್ 1 ಅಷ್ಟು ಚೆನ್ನಾಗಿಲ್ಲ ಅಂತ. ನಾನು ನೋಡೋಣ ಅಂತ ಹೋದೆ, ಬಟ್ ಏನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಬಟ್ ಸೀರಿಯಸ್ಲಿ ನನಗಂತೂ ಮೂವಿ ತುಂಬಾ ಇಷ್ಟ ಆಯಿತು. ಅದು ಕನ್ನಡದಲ್ಲಿ, ನಮ್ಮ ಕನ್ನಡದಲ್ಲಿ ಇಷ್ಟು ಒಳ್ಳೆ ಮೂವಿನ ನೋಡಿ ನನಗಂತೂ ಭಾಳ ಅಂದರೆ ಭಾಳ ಖುಷಿ ಆಯಿತು. ಅದು ತುಂಬ ಈ ತುಳುನಾಡಿನ ಪ್ರಾಮುಖ್ಯತೆ ಅಥವಾ ಅಲ್ಲಿನ ವೈಶಿಷ್ಟ್ಯಗಳನ್ನ ಇಡೀ ಪ್ರಪಂಚಕ್ಕೆ ಸಾರ್ತಾ ಇರೋದಂತೂ ತುಂಬ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ರಿಷಬ್ ಶೆಟ್ಟಿ ಅವರ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಇಡೀ ಓಲ್ ಮೂವಿ ಫುಲ್ ಮೆಸ್ಮರೈಸಿಂಗ್ ಆಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಇನ್ನು ಕೆಲವರು ಸ್ವಲ್ಪ ಬೋರಿಂಗ್ ಆಯಿತು ಆ ಥರ ಏನಾದರೂ ಹೇಳ್ತಾರೆ. ನನಗಂತೂ ಸೀರಿಯಸ್ಲಿ 1 ನಿಮಿಷ ಕೂಡ ಎಲ್ಲೂ ಬೋರಿಂಗ್ ಆಗಲಿಲ್ಲ. ಹಾಗೆ ಎಲ್ಲೂ ಆ ಕಡೆ ಈ ಕಡೆ ನೋಡ್ಬೇಕು ಅನಿಸ್ಲಿಲ್ಲ. ಅಷ್ಟು ಕಾನ್ಸಂಟ್ರೇಷನ್ ಇಟ್ಟು ನೋಡಬಹುದಾದಂತಹ ಮೂವಿ. ಎಲ್ಲೂ ಬೋರ್ ಆಗಲ್ಲ. ಹಾಗೆ ಎಲ್ಲಿ ಬೇಕಲ್ಲಿ ಕಾಮಿಡಿ ಇದೆ. ಒಂದು ಫ್ಯಾಮಿಲಿ ಜೊತೆ ಕುತ್ಕೊಂಡು ಆರಾಮಾಗಿ ನೋಡ್ಬೋದಂದಂಥ ಒಳ್ಳೆ ಮೂವಿ ಅಂತ ಹೇಳ್ಬೋದು. ನೀವೇನಾದರೂ ಇನ್ನೂ ನೋಡಿಲ್ಲ ಅಂತ ಅಂದರೆ ವಿತೌಟ್ ಎನಿ ಸೆಕೆಂಡ್ ಥಾಟ್ ಹೋಗಿ ನೋಡಿ ಫ್ಯಾಮಿಲಿ ಜೊತೆ. ಅಷ್ಟು ಚೆನ್ನಾಗಿದೆ ಮೂವಿ. ಸೊ ನಾವು ಅಲ್ಲಿ ಮೂವಿನ ನೋಡಿಕೊಂಡು, ಸೊ ನಾನು ಮಂತ್ರಿ ಸ್ಕ್ವೇರ್ಗೆ ಫಸ್ಟ್ ಟೈಮ್ ಹೋಗಿದ್ದು. ಬೇರೆ ಮಾಲಲ್ಲೆಲ್ಲ ಹೋಗಿದ್ದೆ ಬ್ಯಾಂಗ್ಳೂರಲ್ಲಿ, ಬಟ್ ಫಸ್ಟ್ ಟೈಮ್ ಮಂತ್ರಿ ಸ್ಕ್ವೇರ್ಗೆ ಹೋಗಿದ್ದು. ಹಾಗೆ ಸ್ವಲ್ಪ ಏನಾದರೂ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನೆಕ್ಸ್ಟ್ ಸ್ವಲ್ಪ ಬಟ್ಟೆಗಳನ್ನೇನೋ ಶಾಪಿಂಗ್ ಮಾಡಿ ಮಂತ್ರಿ ಸ್ಕ್ವೇರ್ ಫುಲ್ ಒಂದು ರೌಂಡ್ ಹಾಕೋಣ ಅಂತ ಓಡಾಡ್ತಿದ್ವಿ. ಒಂದು ಅಡ್ವಾಂಟೇಜ್ ಏನು ಮಂತ್ರಿ ಸ್ಕ್ವೇರಲ್ಲಿ ಅಂದರೆ ಮೆಟ್ರೋಗೆ ಡೈರೆಕ್ಟ್ ಕನೆಕ್ಷನ್ ಇದೆ. ಸೊ ಅದೊಂದಂತೂ ತುಂಬ ಖುಷಿ ವಿಷಯ. ಸೊ ಮೆಟ್ರೋ ಸ್ಟಾಪಿಂದ ತುಂಬ ದೂರ ಏನು ಹೋಗಬೇಕಾಗಿಲ್ಲ. ಮತ್ತು ಇನ್ನು ದಿವಾಲಿ ಟೈಮ್ ಆಗಿರೋದ್ರಿಂದ ಎಲ್ಲ ಕಡೆ ಡೆಕೋರೇಷನ್ಸ್ ಚೆನ್ನಾಗಿತ್ತು. ಇಲ್ಲಿ ನೈಟ್ ಟೈಮ್ ಇದು ತುಂಬ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ನಾವು ಹೋಗಿದ್ದು ಡೇ ಟೈಮ್ ಆಗಿದ್ದರಿಂದ. ಸೊ ಇಲ್ಲೊಂದು ದೀಪಾವಳಿ ಥೀಮಲ್ಲಿ, ಲೈಟ್ ಥೀಮಲ್ಲಿ ಒಂದು ಡೆಕೋರೇಷನ್ ಮಾಡಿದರು. ಓರಿಯನ್ ಮಾಲಲ್ಲಿ ಯಾವ ರೀತಿಯಾಗಿ ಡೆಕೋರೇಷನ್ ಮಾಡಿದರು ದೀಪಾವಳಿಗೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ. ಸೊ ಇನ್ನು ಅದನ್ನು ಎಲ್ಲ ನೋಡಿಕೊಂಡು ಮಾಲ್ ಒಂದು ರೌಂಡ್ ಹಾಕ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಫೋಟೋಸ್ ಎಲ್ಲ ತೊಗೊಂಡು ನಾವು ಬ್ಯಾಂಗ್ಳೂರ್ಗೆ ಹೋಗಿ ಆಲ್ಮೋಸ್ಟ್ 15 ಡೇಸೇ ಆಯಿತು. ಸೊ 15 ಡೇಸ್ ಮುಂಚೆನೇ ನಾನು ಈ ವ್ಲಾಗ್ನ ಅಪ್ಲೋಡ್ ಮಾಡಬೇಕಾಗಿತ್ತು. ಸೊ ಫಸ್ಟ್ ವ್ಲಾಗ್ ಡೇ 1 ಇನ್ ಬ್ಯಾಂಗ್ಳೂರ್ ಅಪ್ಲೋಡ್ ಮಾಡಿ ಆಲ್ಮೋಸ್ಟ್ 1 ವೀಕೇ ಆಗೋಯಿತು. ಸೊ ಡೇ 2 ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನನಗೆ ವ್ಲಾಗ್ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಎಲ್ಲ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ. ನಮಗೆ ವ್ಲಾಗಿಂಗ್ ಎಲ್ಲ ಹೊಸದಾಗಿರೋದ್ರಿಂದ ನನಗೆ ಅಂದರೆ ಡೈರೆಕ್ಟ್ ಕ್ಯಾಮ್ರಾ ಇಟ್ಕೊಂಡು ಮಾತಾಡಿ ಅದೆಲ್ಲ ಅಭ್ಯಾಸ ಇಲ್ಲ. ಅದೇನೋ ಒಂದು ಸ್ವಲ್ಪ ಎಂಬ್ಯಾರಸಿಂಗ್ ಅನಿಸುತ್ತೆ, ಅದು ಕೂಡ ಪಬ್ಲಿಕ್ಕಲ್ಲಿ. ಸೊ ನೋಡೋಣ ಫ್ಯೂಚರಲ್ಲಿ ಆ ಥರ ಏನಾದರೂ ಮಾಡೋಕ್ಕಾಗುತ್ತಾ ಅಂತ.
ಸೊ ಅಲ್ಲಿಂದ ಹೊರಟ್ವಿ. ಇನ್ನು ಬಿಸಿಲಲ್ಲಿ ತುಂಬ ಬಿಸಿಲು ಜಾಸ್ತಿ ಇತ್ತು ಅವತ್ತು. ಹಾಗಾಗಿ ಒಂದು ಎಳ್ನೀರು ಕುಡ್ಕೊಂಡು ಮಧ್ಯಾಹ್ನ ಮನೆಗೆ ಊಟಕ್ಕೆ ಬಂದ್ವಿ. ಸೊ ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಚಿಕನ್ ರೆಡಿ ಆಗಿತ್ತು. ಇನ್ನು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಸಂಜೆ ಹೊತ್ವರೆಗೂ ರೆಸ್ಟ್ ಮಾಡಿ ನಾವು ಬೆಂಗಳೂರಿಂದ ಹೊರಟ್ವಿ. 2 ದಿನ ಯಾವ ರೀತಿಯಾಗಿ ಕಳೆದೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಸೊ ಡೇ 2 ನಮಗೆ ಎಲ್ಲೂ ಹೊರಗಡೆ ಅಷ್ಟು ಹೋಗೋದಕ್ಕಾಗಲಿಲ್ಲ. ಯಾಕೆಂದರೆ ಸಂಜೆ ನಾವು ಹಾಸನ್ಗೆ ವಾಪಸ್ ಬರಬೇಕಾಗಿದ್ರಿಂದ ಸೊ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಸೊ ಬೆಳಗ್ಗೆ ಒಂದು ಮೂವಿ ನೋಡ್ಕೊಂಡು ಬಂದ್ವಿ. ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಸಂಜೆ ಬೇಗ ಒಂದು 5:30 ಹಾಗೆ ಹೊರಟ್ವಿ. ಹೊರಗಡೆ ಔಟ್ ಆಫ್ ಸ್ಟೇಷನ್ ಹೋಗಬೇಕಂತ ಇಷ್ಟ ಇತ್ತು. ಈಶಾ ಫೌಂಡೇಶನ್ ಅಲ್ಲಿಗೆಲ್ಲ ಹೋಗಬೇಕು ಅಂದ್ಕೊಂಡಿದ್ವಿ. ಬಟ್ ಅದಕ್ಕೆ ಟೈಮ್ ಯಾವಾಗ ಕೂಡಿ ಬರುತ್ತೋ ಗೊತ್ತಿಲ್ಲ. ಬ್ಯಾಂಗ್ಳೂರಲ್ಲಿ ಓಡಾಡಬೇಕಾದ್ರೆ ಟ್ರಾಫಿಕ್ ಹಾಗೆ ಅಲ್ಲಿನ ಪಾಪ್ಯುಲೇಷನ್ ನೋಡ್ತಾ ಇದ್ರೆ ಸೊ ಎಷ್ಟೊಂದು ಲಕ್ಷಾಂತರ ಜನ ಅಥವಾ ಮ್ಯಾಕ್ಸಿಮಮ್ ಯೂತ್ಸ್ ಅಂತಲೇ ಹೇಳ್ಬೋದು, ತಮ್ಮ ಹುಟ್ಟೂರನ್ನ ಎಲ್ಲ ಬಿಟ್ಟು ಬಂದು ಇಲ್ಲಿ ತನ್ನ ಫ್ಯಾಮಿಲಿಗೋಸ್ಕರ ದುಡಿತಾ ಇರ್ತಾರೆ. ಅವ್ರನ್ನ ನೋಡಿದ್ರೆ ತುಂಬ ಖುಷಿ ಅನಿಸುತ್ತೆ. ಸೊ ಇನ್ನು ಎಷ್ಟೇ ದೂರ ಹೋದ್ರೂ ಯಾವುದೇ ಊರಿಗೆ ಹೋದ್ರೂ ಏಳೂರ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು ಅನ್ನೋ ರೀತಿಯಾಗಿ ಸೊ ನಮ್ಮೂರಿಗೆ ಬಂದು ರೀಚ್ ಆಗಬೇಕಾದ್ರೆ ಆಗುವಂತಹ ಖುಷಿನೇ ಬೇರೆ ಅಂತ ಹೇಳ್ಬೋದು. ಸೊ ಇನ್ನು ನಾವು ಟ್ರೈನಲ್ಲಿ ಬಂದಿದ್ದರಿಂದ ನೈಟ್ ಒಂದು 9 ಬಂದು ರೀಚ್ ಆದ್ವಿ. ಸೊ ಇನ್ನು ಹಾಸನ್ ಬಂದಿದ ತಕ್ಷಣ ಇಲ್ಲಿ ಹಾಸನಾಂಬ ಜಾತ್ರೆ ಕೂಡ ನಡೀತಾ ಇದ್ದಿದ್ದರಿಂದ ಹಾಸನ್ ಫುಲ್ ಲೈಟಿಂಗ್ಸ್ ಇಂದ ಕೂಡಿತ್ತು. ಸೊ ಆ ಲೈಟಿಂಗ್ಸ್ನ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ ಅಂತ ಹೇಳ್ಬೋದು ಈ ಟೈಮಲ್ಲಿ ಹಾಸನಾಂಬ ಜಾತ್ರಾ ಮಹೋತ್ಸವ ಇರೋದ್ರಿಂದ. ಇನ್ನು ಎಲ್ಲೆಲ್ಲಿಂದನೋ ಬೆಂಗಳೂರು ಮೈಸೂರು ಕಡೆಯಿಂದ ಎಲ್ಲ ಹಾಸನ್ಗೆ ಬರೋರು ತುಂಬ ಜಾಸ್ತಿ ಇದ್ದರು ಟ್ರೈನಲ್ಲಿ. ಒಂದು ಬೇಜಾರಾಗೋ ವಿಷಯ ಅಂತ ಅಂದರೆ ನಾವು ಈ ವರ್ಷ ಸ್ಟಾರ್ಟಿಂಗ್ ತುಂಬ ಫ್ರೀ ಇತ್ತು. 2 ಡೇಸ್ 3 ಡೇಸ್ ಆದಮೇಲೆ ನಾವು ಹೋಗೋದಕ್ಕೆ ಅಂತ ದರ್ಶನಕ್ಕೆ ಟ್ರೈ ಮಾಡಿದ್ವಿ. ಬಟ್ ತುಂಬ ರಶ್ ಆಯಿತು. ಆ ಕ್ಯೂ ನೋಡಿನೇ ಸಾಕಾಯಿತು. ಇನ್ನು ಅಷ್ಟು ಕ್ಯೂ ಅಲ್ಲಿ ಹೋಗಿ ದರ್ಶನ ಮಾಡೋದಕ್ಕೆ ಆಗಲ್ಲ ಅಂತ ಹೋಗೋಕ್ಕಾಗಲಿಲ್ಲ. ಅದೊಂದು ಬೇಜಾರು ವಿಷಯ ಅಂತ ಹೇಳ್ಬೋದು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್